ಹೇಳ್ತೀರಾ. ಅಂಥವರು ಯಾರಾದರೂ ನಿಮಗೆ ಸಿಕ್ಕಿದ್ದಾರಾ? ಸಿಕ್ಕಿದ್ರೆ ಒಳ್ಳೆಯದು, ಇಲ್ವಾ ಅವ್ರನ್ನ ನೀವು ಸಿಕ್ಕಿ ಅವರು ಸರಿ ತಪ್ಪನ್ನ ಅರ್ಥಕೊಂಡಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ಅವ್ರ ಮಾತನ್ನ ಕೇಳಿ ನಾವು ನಿಜವಾಗ್ಲೂ ಒಳ್ಳೇದಾಗತ್ತಾ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಎಷ್ಟೋ ಬಾರಿ ನಾವು ತುಂಬ ನೋವಲ್ಲಿದ್ದಾಗ ಯಾರ್ಯಾರ ಮಾತನ್ನೋ ಕೇಳಿಬಿಡ್ತೀವಿ. ಅದಕ್ಕೆ ಸರಿಯಾದ ಆ ಸಂಕಟದಿಂದ ದಾಟಿಸೋ ಅಂಥವ್ರು ಸಿಗಬೇಕು ಅಂತ. ಬನ್ನಿ, ಶ್ರೀಕೃಷ್ಣ ಹೇಳಿದ ಬದುಕಿನ ಅಸಂಖ್ಯ ಅಂಶಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಒಂದು ವಿಡಿಯೋ, ನೀವು ಕಮೆಂಟ್ ಮಾಡೋ ಒಂದು ಕಮೆಂಟ್, ನೀವು ಸ್ಟೇಟಸ್ಗೆ ಹಾಕ್ಕೊಳ್ಳೋ ಒಂದು ವಿಡಿಯೋ ಯಾರ್ದೋ ಜೀವನದಲ್ಲಿ ಏನೋ ಪರಿವರ್ತನೆನ ಕೊಡಬಹುದು. ನಮಸ್ತೆ. ಜಗದೀಶ ಶರ್ಮಾ ಸಂಪಾ ಸರ್ ಬರೆದಿರುವಂತಹ ಪುಸ್ತಕ ಭಗವದ್ಗೀತೆ. ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ. ಬನ್ನಿ ನೆಕ್ಸ್ಟ್ ಚಾಪ್ಟರ್ನ ಓದೋಣ. ಓಕೆ, ಕಂಟಿನ್ಯೂ ಮಾಡೋಣ. ನೆನ್ನೆ ನಾವು ನೋಡಿದ್ವಿ ನಮ್ಮೊಳಗಡೆ ಏನೆಲ್ಲ ಗೊಂದಲಗಳು ನಡೆದಿದೆ ಅಥವಾ ನಡೀತಿದೆ ಅಥವಾ ನಡಿಬಹುದು ಅಂತ. ಅದೇ ಅರ್ಜುನನಲ್ಲೂ ನಡೆದಿದ್ದು ಅಂತ. ಈಗ ಕೃಷ್ಣ ಮತ್ತು ಅರ್ಜುನ ಮಾತಾಡ್ತಾ ಇರೋದನ್ನು ಶುರು ಮಾಡ್ತಾ ಇದ್ದಾರೆ. ಇದನ್ನು ನಾವು ಕೂಡ ಮಹಾಭಾರತ ಯುದ್ಧ ಅಂತ ನೋಡೋದು ಬೇಡ, ನಮ್ಮ ಜೀವನದ ಯುದ್ಧ ಅಂತ ನೋಡೋಣ. ನಮ್ಮೊಳಗಡೆ ನಡೆಯುವಂತಹ ಯುದ್ಧ. ಓಕೆ, ಅರ್ಜುನ ಕಣ್ಣೀರಿಟ್ಟು ಕುತ್ಕೊಂಡ್ಬಿಟ್ಟ. ಓಕೆ, ಕೃಷ್ಣ ಹೇಳಕ್ಕೆ ಶುರು ಮಾಡಿದ್ರು. ಶ್ರೀಕೃಷ್ಣ ಗದರ್ದ, ಸಮಾಧಾನವಾಗಿ ಹೇಳಲಿಲ್ಲ, ಗದರ್ದ ಶ್ರೀಕೃಷ್ಣ. ನಿನಗೆ ಈ ಕೊಳೆ ಎಲ್ಲಿಂದ ಬಂತು? ಇಂತಹ ಸನ್ನಿವೇಶದಲ್ಲಿ ಇಂತಹ ಮಾತೆ, ಇದು ಯೋಗ್ಯ ಅಲ್ಲ, ಇದು ಸರಿನೂ ಅಲ್ಲ, ಕ್ರಮ ಅಲ್ಲ, ನಿನಗಿದು ಹೊಂದುವುದೂ ಇಲ್ಲ, ಇದು ಮನಸ್ಸಿನ ದುರ್ಬಲತೆ ಅಷ್ಟೆ. ಈ ಒಂದು ಸ್ಥಿತಿಗೆ ನೀನು ಫಸ್ಟ್ ಇದನ್ನು ಬಿಟ್ಟು ಎದ್ದು ನಿಂತ್ಕೋ ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಗದರಿದ. ಅಂದರೆ ಇಲ್ಲಿ ನಾವೇನು ನೋಡಬೇಕು ಅಂತ ಅಂದರೆ, ನಮ್ಮಲ್ಲೂ ಕೂಡ ಏನು ನಡೀತಾ ಇರುತ್ತೆ ಗೊತ್ತಾ? ಈಗ ಶ್ರೀಕೃಷ್ಣ ನಮಗೆ ಹೇಳ್ತಿದ್ದಾನೆ ಅಂತ ತಗೊಳ್ಳೋಣ. ಈಗ ನಾನು ಅರ್ಜುನನ ಪರಿಸ್ಥಿತಿಯಲ್ಲಿದ್ದೀನಿ, ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಏನೋ ಒಂದು ಪರಿಸ್ಥಿತಿಯಲ್ಲಿ ನೋವಲ್ಲಿದ್ದೀನಿ. ಈಗ ಕೃಷ್ಣ ನನಗೆ ಹೇಳ್ತಾ ಇದ್ದಾರೆ, ಓಕೆ, ಎಲ್ಲಿಂದ ಬಂತು ನಿನಗೆ ಈ ಕೊಳೆ? ಈ ಸನ್ನಿವೇಶದಲ್ಲಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ಅಂದರೆ ಇನ್ನೂ ಬದುಕೋದಿದೆ, ಇನ್ನೂ ಮಾಡೋದಿದೆ, ನಿನ್ನ ಕೈಲಿ ಕೆಪಾಸಿಟಿ ಇದೆ, ಇದೆಲ್ಲ ಮನಸ್ಸಿನ ದುರ್ಬಲತೆ ಅಷ್ಟೇ, ಸೈಡಿಗಿಟ್ಟು ಎದ್ದು ನಿಲ್ಲು ಅಂತ ಕೃಷ್ಣ ನನಗೆ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ಓಕೆ, ಆಗ ಅರ್ಜುನ ಕೇಳ್ತಾನೆ, ಭೀಷ್ಮ ದ್ರೋಣರೊಡನೆ ಆಯುಧ ಹಿಡಿದು ಹೇಗೆ ನಾನು ಯುದ್ಧ ಮಾಡಲಿ ಕೃಷ್ಣ? ಪೂಜ್ಯರು ಅವರು, ಹಿರಿಯರನ್ನು ಕೊಂದು ಸುಖ ಪಡುವುದಕ್ಕಿಂತ ಭಿಕ್ಷೆ ಬೇಡುವುದು ಲೇಸು. ಅವರನ್ನೆಲ್ಲ ಕೊಂದು ಪಡೆಯುವ ಸುಖ ರಕ್ತ ಸಿಕ್ತ. ಗೆಲ್ಲುತ್ತೇವೋ ಇಲ್ಲವೋ ಗೊತ್ತಿಲ್ಲ, ಗೆಲ್ತೀನೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಯುದ್ಧದ ಸೋಲು ಗೆಲುವನ್ನು ಮೊದಲೇ ನಿರ್ಣಯಿಸಲಾಗದು. ಆದರೆ ಯಾರು ಸತ್ರೂ ಕೂಡ ಆ ಬದುಕು ಬೇಡ ಅನಿಸ್ಬಿಡುತ್ತೆ. ಅವರನ್ನು ಕೊಂದು ನಾನು ತಾನೇ ಹೇಗೆ ಬದುಕಲಿ ಅಂತ ಮತ್ತೆ ಅರ್ಜುನ ಕೇಳ್ದ. ನಮಗೂ ಹಿಂಗೆ ಅಲ್ವಾ? ಯಾವಾಗಾದ್ರೂ ನಾವು ಬೇಜಾರಲ್ಲಿದ್ದಾಗ, ನೆಗೆಟಿವಲ್ಲಿದ್ದಾಗ ನಮ್ಗೆ ಯಾರಾದರೂ ಬಂದು ಬುದ್ಧಿ ಹೇಳಿದ್ರು ಅದು ಒಳಗಡೆ ಹೋಗೋದೇ ಇಲ್ಲ, ಅದಕ್ಕೆ ವಾಪಸ್ ಇನ್ನೊಂದು ಹೇಳ್ತೀವಿ ನಾವು. ಹಾಗೆ ಅರ್ಜುನ ಒಟ್ಟಿನಲ್ಲಿ ಗೊಂದಲ ಶ್ರೀಕೃಷ್ಣ ಅಂತ ಕೇಳ್ದ. ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನೂ ನಂಗೆ ಗೊತ್ತಾಗ್ತಾ ಇಲ್ಲ. ನಾನು ನಿನ್ನ ಶಿಷ್ಯ ಆಗಿಬಿಟ್ಟಿದ್ದೀನಿ ಅಂತ ಹೇಳಕ್ಕೆ ಶುರು ಮಾಡ್ದ. ಹಾಗೆ ನಾವೂ ಅಲ್ವಾ, ನಮ್ಮ ಲೈಫಲ್ಲಿ ಸಾಕು ಅಂತ ಅನಿಸ್ದಾಗ, ಹಣಕಾಸಲ್ಲಿ, ಸಂಬಂಧಗಳಲ್ಲಿ, ಆರೋಗ್ಯದಲ್ಲಿ ಪೀಕ್ ಸಿಚುವೇಶನ್ಗೆ ಹೋದಾಗ, ಅಹಂಕಾರ ಸ್ವಲ್ಪ ಕಡಿಮೆ ಆದಾಗ ಯಾರಿಗಾದರೂ ನಾನು ಶಿಷ್ಯ ಆದರೂ ಪರವಾಗಿಲ್ಲ, ನನಗೆ ದಾರಿ ಬೇಕು ಅಂತ ಆವಾಗ ನಾವು ಸರೆಂಡರ್ ಆಗ್ತೀವಿ. ನಾವಿನ್ನೂ ಒಬ್ಬ ಗುರುನ ಆಯ್ಕೆ ಮಾಡಿಕೊಂಡು ಸರೆಂಡರ್ ಆಗಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಇನ್ನೂ ಅಂಥ ಕಷ್ಟ ಬಂದಿಲ್ಲ ಅಂತ ಅರ್ಥ ಅಷ್ಟೆ. ಓಕೆ, ಆವಾಗ ಅರ್ಜುನ ಹೇಳ್ತಾರೆ, ನಾನು ನಿನ್ನ ಶಿಷ್ಯನಾಗ್ಬಿಡ್ತೀನಿ, ದಯವಿಟ್ಟು ನೀನು ನನ್ನನ್ನು ಶಿಷ್ಯನಾಗಿ ತಗೋ, ಹೇಗಾದರೂ ಈ ನೋವಿಂದ ನನ್ನನ್ನು ಹೊರಗಡೆ ತೊಗೊಂಡು ಬಾ ಪ್ಲೀಸ್ ಅಂತ ಶ್ರೀಕೃಷ್ಣನ ಹತ್ರ ಕೇಳ್ಕೊಳ್ತಾರೆ ಅಲ್ವಾ? ನಾವು ಕೂಡ ಇದನ್ನೇ ಮಾಡಬೇಕಾಗಿರೋದು. ನಾನು ಗೊಂದಲದಲ್ಲಿದ್ದೀನಿ, ನಾನು ಯಾರ ಮಾತು ಕೇಳಿಕೊಂಡು ನಾನು ಯಾರ ಮಾತು ಕೇಳಲ್ಲ ಅನ್ನೋದ್ರ ಬದಲು
ನಾನು ಈ ಥರ ಬದುಕ್ತಿದ್ದೀನಿ, ನನ್ನ ಒಳಗಡೆ ದ್ವೇಷ ಇದೆ, ನನಗೆ ಯಾಕೋ ಇವ್ರು ಕಂಡ್ರೆ ಇಷ್ಟ ಆಗ್ತಾ ಇಲ್ಲ, ನಂಗೆ ಹಳೆದನ್ನು ಮರೆಯೋಕ್ಕಾಗ್ತಾ ಇಲ್ಲ, ಹಣಕಾಸಿನ ಸ್ಥಿತಿ ತುಂಬಾ ಹದಗೆಟ್ಟಿದೆ, ನನಗೆ ನೆಮ್ಮದಿ ಇಲ್ಲ, ಪ್ರೀತಿ ಇಲ್ಲ, ನಾನು ತುಂಬ ತೊಂದರೆಯಲ್ಲಿದ್ದೀನಿ, ದಯವಿಟ್ಟು ನನಗೆ ಇದರಿಂದ ಹೊರಗಡೆ ಕರ್ಕೊಂಡು ಬಾ ಅಂತ ನಾವು ಕೇಳಬೇಕಾಗಿದೆ. ಆದರೆ ನಾವು ಕೇಳ್ತಾ ಇಲ್ಲ. ನಮಗೆ ಎಲ್ಲ ಗೊತ್ತಿದೆ, ನಾನೇ ಎಲ್ಲ ಸರಿ ಮಾಡ್ಕೊಳ್ತೀನಿ ಅನ್ನೋ ಭ್ರಮೇಲಿದ್ದೀನಿ, ಅಥವಾ ಹಾಗೆ ಇದ್ಬಿಡಲಿ ಅಂತ ಕೇರ್ಲೆಸ್ ಮಾಡ್ತಾಯಿದ್ದೀನಿ, ದಿನ ಸಾಯ್ತಾಯಿದ್ದೀನಿ ಅಷ್ಟೆ. ಓಕೆ, ಅದನ್ನು ಇಲ್ಲಿ ಅರ್ಜುನ ಕೇಳ್ದ, ನಾನು ನಿನ್ನ ಶಿಷ್ಯ ಆಗ್ತೀನಿ, ಹೇಗಾದರೂ ಮಾಡಿ ನನಗೆ ಇದರಿಂದ ಹೊರಗಡೆ ಕರ್ಕೊಂಡು ಬಾ ಅಂತ. ಇದನ್ನೇ ನಾವು ಮಾಡಬೇಕಾಗಿರೋದು, ಆಗಲೇ ಎಲ್ಲವೂ ನಮ್ಮೊಳಗಡೆ ಬರೋದು. ನೋಡಿ, ಶ್ರೀಕೃಷ್ಣ ಅಷ್ಟೆಲ್ಲ ಹೇಳಿದಾಗಲೂ ಅರ್ಜುನಂಗೇನೂ ಅರ್ಥ ಆಗಿಲ್ಲ. ಆದರೆ ಯಾವಾಗ ಅರ್ಜುನ ನಾನು ನಿನ್ನ ಶಿಷ್ಯ ಆಗ್ತೀನಿ, ನನಗೆ ಈ ನೋವಿಂದ ಹೊರಗಡೆ ಕರ್ಕೊಂಬಾ ಅಂತ ಕೇಳ್ತಾನೆ, ಅಲ್ಲಿಂದ ಅರ್ಜುನನಿಗೆ ಸ್ವಲ್ಪ ಅರ್ಥ ಆಗೋಕ್ಕಾದರೂ ಶುರುವಾಗುತ್ತೆ. ಅಂದರೆ ವಿಷಯ ಕೇಳಬೇಕು ಅಂತ ಅನಿಸುತ್ತೆ, ಅರ್ಥ ಆಗಲ್ಲ, ಕೇಳಬೇಕು ಅನಿಸುತ್ತೆ. ಹಾಗೆ ನಾವು ನಮ್ಮ ಜೀವನದಲ್ಲಿ ಕಲಿಬೇಕು, ನನಗೆ ಕಲಿಸಿ ಅಂತ ಯಾರನ್ನಾದ್ರೂ ಕೇಳಿದಾಗ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಲೈಫ್ನ ಟ್ರಾನ್ಸ್ಫಾರ್ಮೇಷನ್. ಓಕೆ, ನಿಮಗೂ ಕೂಡ ಇದೇ ಥರ ಧರ್ಮ ಸಂಕಟ ಅದೆಷ್ಟು ಬಾರಿ ಬಂದಿದೆಯೋ ಯೋಚನೆ ಮಾಡಿ. ದಾಟಲಾಗದ ಅದೆಷ್ಟು ಸಂಕಟಗಳಿರ್ಬೋದು, ಈಗಲೂ ಇರ್ಬೋದು, ಮುಂದೇನೂ ಬರ್ಬೋದು, ಗೊತ್ತಿಲ್ಲ. ಆದರೆ ನಾನು ಶಿಷ್ಯ ಆಗ್ತೀನಿ, ನನ್ನನ್ನು ದಾಟಿಸು ಅಂತ ನೀವು ಯಾರ ಹತ್ರ ಕೇಳ್ತೀರ? ಅಂಥವರು ಯಾರಾದರೂ ನಿಮಗೆ ಸಿಕ್ಕಿದ್ದಾರಾ? ಸಿಕ್ಕಿದ್ರೆ ಒಳ್ಳೆಯದು, ಇಲ್ವಾ ಅವ್ರನ್ನ ನೀವು ಸಿಕ್ಕಿ ಅವರು ಸರಿ ತಪ್ಪನ್ನ ಅರ್ಥಕೊಂಡಿದ್ದಾರೋ ಅದು ನಮಗೆ ಗೊತ್ತಿಲ್ಲ. ಅವ್ರ ಮಾತನ್ನ ಕೇಳಿ ನಾವು ನಿಜವಾಗ್ಲೂ ಒಳ್ಳೇದಾಗತ್ತಾ ಅದು ನಮಗೆ ಗೊತ್ತಿಲ್ಲ. ಯಾಕಂದರೆ ಎಷ್ಟೋ ಬಾರಿ ನಾವು ತುಂಬ ನೋವಲ್ಲಿದ್ದಾಗ ಯಾರ್ಯಾರ ಮಾತನ್ನೋ ಕೇಳಿಬಿಡ್ತೀವಿ. ಅದಕ್ಕೆ ಸರಿಯಾದ ಆ ಸಂಕಟದಿಂದ ದಾಟಿಸೋ ಅಂಥವ್ರು ಸಿಗಬೇಕು ಅಂತ. ಆದರೆ ನಿಮಗೆ ಈ ಹೊತ್ತಿನಲ್ಲಿ ಅಂಥ ಒಂದು ಪ್ರಾಬ್ಲಮಲ್ಲಿ ನೀವು ಸಿಗಾಕ್ಕೊಂಡಿದ್ದೀರಾ ಅಂದರೆ ಈ ಪುಸ್ತಕ ಈ ಒಂದು ಏನು ಹೇಳ್ತಾರೆ, ಕೃಷ್ಣ ಮತ್ತು ಅರ್ಜುನರ ನಡುವೆ ನಡೆದಿರುವಂತಹ ಈ ಒಂದು ಮಾತುಕತೆ ಏನಿದೆ ಅದು ನಿಮಗೂ ಕೂಡ ದಾರಿ ತೋರಿಸ್ಬೋದು. ಇದರ ಯಾವುದೋ ಅಂಶ ನಿಮ್ಮನ್ನೂ ಕೂಡ ದಾಟಿಸ್ಬೋದು, ನಿಮ್ಮ ಮುಖದಲ್ಲಿ ಮುಗುಳ್ನಗು ಮೂಡಿಸ್ಬೋದು, ಮನಸ್ಸನ್ನು ನಿರಾಳಗೊಳಿಸ್ಬೋದು. ಅದಕ್ಕಾಗಿ ಈ ಪ್ರಯತ್ನ. ನಿಮ್ಮ ಯಾವುದೋ ನೋವಿನ ಹೊತ್ತಿನಲ್ಲಿ ಇದು ನಿಮಗೆ ನೆಮ್ಮದಿ ಕೊಟ್ಟರೆ ಬರೆದ ನನಗೂ ಧನ್ಯತೆ, ಬರೆಸಿದ ಜಮೀಲ್ಗೂ ಸಾರ್ಥಕತೆ. ಬನ್ನಿ, ಶ್ರೀಕೃಷ್ಣ ಹೇಳಿದ ಬದುಕಿನ ಅಸಂಖ್ಯ ಅಂಶಗಳನ್ನು ಒಂದೊಂದಾಗಿ ನೋಡುತ್ತಾ ಹೋಗೋಣ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ? ಅಂದರೆ ಯಾವಾಗ ಅರ್ಜುನ ನಾನು ರೆಡಿ ಆಗಿದ್ದೀನಿ, ನನಗಿದ್ರಿಂದ ಹೊರಗಡೆ ಕರ್ಕೊಂಡು ಬಾ ಅಂತ, ಹಾಗೆ ನಾವು ನಮ್ಮ ಜೀವನದಲ್ಲಿ ನನಗಿದ್ರಿಂದ ಹೊರಗಡೆ ಕರ್ಕೊಂಬಾ ಅಂತ ಭಗವಂತನ ಹತ್ರ ಕೇಳ್ಕೋಬೇಕು. ಭಗವಂತ ಯಾರ ರೂಪದಲ್ಲಾದರೂ ಬಂದು ಒಬ್ಬ ಗುರುವನ್ನು ನಮಗೆ ಕಳಿಸ್ತಾನೆ. ಆ ಗುರುಗಳಿಂದ ನಮ್ಮ ಜೀವನದ ರಿಯಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಒಬ್ಬ ಗುರು ನಮಗೆ ವಿಷಯನ ಹೇಳೋರು ಗುರು ಅಲ್ಲ, ವಿಷಯನ ಅರ್ಥ ಮಾಡಿಸೋರು ಗುರು ಅಲ್ಲ, ವಿಷಯನ ವಿಶ್ಲೇಷಣೆ ಮಾಡೋ ಶಕ್ತಿಯನ್ನು ನಮ್ಮೊಳಗಡೆ ಕ್ರಿಯೇಟ್ ಮಾಡೋರು ನಿಜವಾದ ಗುರು. ಓಕೆ, ಅಂದರೆ ನಾವು ನೋವಲ್ಲಿದ್ದಾಗ ಸೊಲ್ಯೂಷನ್ ಕೊಡೋರಲ್ಲ ಗುರು. ಸೊಲ್ಯೂಷನ್ ನಿನ್ನ ಒಳಗಡೆ ಇದೆ, ನೀನೇ ಹುಡುಕೊಂಡು ಅದರಿಂದ ಹೊರಗೆ ಬಾ ಅಂತ ದಾರಿ ತೋರಿಸೋರು ಗುರು. ಸೊ ನಾವು ಭಗವಂತನ ಹತ್ರ ಯಾವಾಗ ಪ್ರೇ ಮಾಡ್ತೀವಿ ಆ ಥರ ಗುರು ಖಂಡಿತ ನಮ್ಮ ಲೈಫಲ್ಲಿ ಸಿಗ್ತಾರೆ. ಆದರೆ ನಾವು ಅರ್ಜುನನ ಹಾಗೆ ಪ್ರಿಪೇರ್ ಆಗಬೇಕಾಗಿದೆ. ನಾನು ರೆಡಿ ಇದ್ದೀನಿ, ನಾನು ಸರೆಂಡರ್ ಆಗಿದ್ದೀನಿ, ನನ್ನನ್ನು ಇದರಿಂದ ಹೊರಗಡೆ ಕರ್ಕೊಂಡೋಗು ಅಂತ ನಾನು ಪ್ರೇ ಮಾಡಬೇಕು. ಆಗ ಭಗವಂತ ಯಾವುದೋ ರೂಪದಲ್ಲಿ ಬಂದೇ ಬರ್ತಾನೆ. ನಮಗಾಗಿ ಯಾರೋ ಹುಟ್ಟಿರ್ತಾರೆ, ಓಕೆ, ನಮಗೆ ದಾರಿ ತೋರ್ಸೋಕ್ಕೆ. ಅದು ಯಾರಾದರೂ ಆಗಿರ್ಬೋದು, ಅದು ನಮ್ಮ ತಂದೆನೇ ಆಗ್ಬೋದು, ತಾಯಿನೇ ಆಗ್ಬೋದು, ನಮ್ಮ ಸ್ನೇಹಿತರೇ ಆಗ್ಬೋದು, ಅಥವಾ ನಮ್ಮ ಗಂಡ ಆಗ್ಬೋದು, ನಮ್ಮ ಹೆಂಡತಿ ಆಗ್ಬೋದು, ಅಪ್ಪ ಅಮ್ಮ ಯಾರಾದರೂ ಆಗ್ಬೋದು. ಒಟ್ಟಿನಲ್ಲಿ ಒಬ್ಬರ ರೂಪದಲ್ಲಿ ಒಬ್ಬ ಗುರುನ ಭಗವಂತ ಕಳಿಸ್ತಾನೆ. ಆದರೆ ಅದನ್ನು ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ, ಅವ್ರು ಹೇಳಿದ್ದನ್ನು ಕಣ್ಮುಚ್ಕೊಂಡು ಫಾಲೋ ಮಾಡುವಂತಹ ಗುಣ ನಾವು ಡೆವಲಪ್ ಮಾಡಿಸ್ಕೋಬೇಕು. ಆಗ ನಾವು ಕೂಡ ಅರ್ಜುನ ಇದ್ದಂಥ ಪರಿಸ್ಥಿತಿಯಲ್ಲಿದ್ದೀವಿ ಅಲ್ವಾ, ಅದರಿಂದ ಹೊರಗಡೆ ಬರ್ತೀವಿ. ಈಗ ಆಲ್ರೆಡಿ ಎಷ್ಟೋ ಜನ ನಾಲೆಜ್ನ ತೊಗೊಳ್ತಾ ನೀವು ನಿಮ್ಮ ಪ್ರಾಬ್ಲಮ್ಸಿಂದ ಹೊರಗಡೆ ಬಂದಿದ್ದೀರಾ ಅಂದರೆ ಅದು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕಂದರೆ ನನಗೆ ತುಂಬ ವರ್ಷಗಳ ಒಬ್ಬರು ಫ್ರೆಂಡ್ ಕಾಲ್ ಮಾಡಿದರು. ಅವ್ರು ನಂಗೆ ಟಚ್ಚಲ್ಲಿ ಕೂಡ ಇರಲಿಲ್ಲ. ಅವ್ರು ಫೋನ್ ಮಾಡಿದರು, ಅಂದರೆ ನಂಬರ್ ಇತ್ತು ಬಟ್ ನಾವು ಮಾತಾಡ್ತಾ ಇರಲಿಲ್ಲ. ತುಂಬ ಅಪರೂಪ ಆ್ಯಂಡ್ ತುಂಬ ಬೆಸ್ಟ್ ಫ್ರೆಂಡ್ ಅಂತ ಎಲ್ಲ ಹಾಯ್ ಬಾಯ್ ಅಂತ ಹೇಳಿ ಸೀನಿಯರ್. ಓಕೆ, ಅವ್ರು ನಂಗೆ ಫೋನ್ ಮಾಡಿಬಿಟ್ಟು ಅವರೊಂದು ಮಾತು ಹೇಳಿದ್ರು. ಯೂಟ್ಯೂಬಲ್ಲಿ ವಿಡಿಯೋ ನೋಡಿದೆ, ನಿಮ್ಮ ಕಮೆಂಟ್ಗಳನ್ನು ನೋಡಿದೆ, ಅಂದರೆ ಪೀಪಲ್ ಕಮೆಂಟ್ಸ್ನ ನೋಡಿ ನಾನು ನಿಮಗೆ ಮೆಸೇಜ್ ಮಾಡ್ತಾಯಿದ್ದೀನಿ. ನಾನು ಈ ಥರ ಒಂದು ಪ್ರಾಬ್ಲಮಲ್ಲಿ ಸಿಗಾಕ್ಕೊಂಡಿದ್ದೀನಿ, ಇದರಿಂದ ನಾನು ಹೊರಗಡೆ ಬರಬೇಕು. ಅಲ್ಲಿ ಹಾಕಿರೋ ಕಮೆಂಟ್ಗಳೇನಿದೆ ಅಲ್ಲಿ ನನ್ನ ಜೀವನವೂ ಇದೆ, ನಾನು ಇದರಿಂದ ಹೊರಗಡೆ ಬರಬೇಕು, ಏನು ಮಾಡಬೇಕು ಅಂತ ಕೇಳಿದ್ರು.
ಸೊ ನೀವು ಹಾಕೋ ಪ್ರತಿ ಕಮೆಂಟು ಯಾರೋ ಒಬ್ಬರು ಜೀವನದಲ್ಲಿ ಅವ್ರಿಗೆ ರಿಯಲೈಸೇಷನ್ಗೆ ಹೆಲ್ಪ್ ಆಗ್ಬೋದು. ನಾನು ಯಾವತ್ತೂ ನಮ್ಮ ವಿಡಿಯೋನ ನೀವಿಷ್ಟು ಲೈಕ್ ಮಾಡಬೇಕು, ಇಷ್ಟು ಶೇರ್ ಮಾಡಬೇಕು, ಇಷ್ಟೇ ಕಮೆಂಟ್ ಹಾಕಬೇಕು ಅನ್ನೋ ಯಾವ ಎಕ್ಸ್ಪೆಕ್ಟೇಷನ್ ನಾನು ಇಟ್ಕೊಂಡಿಲ್ಲ. ಯಾವ ಎಕ್ಸ್ಪೆಕ್ಟೇಷನ್ ಮೇಲೂ ನಾನು ವಿಡಿಯೋ ಮಾಡ್ತಾ ಇಲ್ಲ. ನಾನು ಕಲಿತಾ ಇದ್ದೀನಿ, ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಲಿತಿರೋದು, ನಾನು ಓದ್ತಾ ಇರೋ ಸಮಯನ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೆ. ಅಂದರೆ ಇದರಿಂದ ಇನ್ನೊಂದು 100 ಜನಕ್ಕೆ ಹೆಲ್ಪ್ ಆಗಲಿ ಅಂತ. ಓಕೆ, ಒಂದು ವಿಡಿಯೋ ಮಿನಿಮಮ್ ಅಂದರೂ 1000-2000 ಜನ ನೋಡ್ತಾ ಇದ್ದೀರಾ. ದಯವಿಟ್ಟು ಒಳ್ಳೆಯದನ್ನು ಹೆಚ್ಚು ಶೇರ್ ಮಾಡಿ. ಗೊತ್ತಿಲ್ಲ, ನೀವು ಶೇರ್ ಮಾಡೋ ಒಂದು ವಿಡಿಯೋ, ನೀವು ಕಮೆಂಟ್ ಮಾಡೋ ಒಂದು ಕಮೆಂಟ್, ನೀವು ಸ್ಟೇಟಸ್ಗೆ ಹಾಕ್ಕೊಳ್ಳೋ ಒಂದು ವಿಡಿಯೋ ಯಾರ್ದೋ ಜೀವನದಲ್ಲಿ ಏನೋ ಪರಿವರ್ತನೆನ ಕೊಡ್ಬೋದು. ನಾವೆಲ್ಲರೂ ಪ್ರೇ ಮಾಡೋಣ, ಜಗತ್ತಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಡಿವೈನ್ ಎನರ್ಜಿಯ ಮೂಲಕ ಜ್ಞಾನ ಸಿಗಲಿ ಅಂತ. ಹಾಗೆ ನಾವೆಲ್ಲರೂ ಜ್ಞಾನದ ಕಡೆಗೆ ಹೋಗೋಣ. ಮತ್ತೆ ಹೇಳ್ತೀನಿ, ಕಲಿಕೆಗೆ ಕೊನೆ ಇಲ್ಲ, ಕಲಿತವ್ರಿಗೆ ಸಾವಿಲ್ಲ. ಇದು ನಾನು ಫಾಲೋ ಮಾಡ್ತಾ ಇರುವಂಥದ್ದು. ಸೊ ನಾಳೆಯಿಂದ ಇನ್ನಷ್ಟು ಕೃಷ್ಣನ ಮಾತುಗಳನ್ನು, ಅರ್ಜುನನ ಪ್ರಶ್ನೆಗಳನ್ನು, ನನ್ನ ಮತ್ತು ಕೃಷ್ಣನ ನಡುವೆ ಸಂಭಾಷಣೆಯನ್ನು ನಾವು ಮಾಡ್ತಾ ಹೋಗೋಣ. ಅಂದರೆ ನನ್ನ ಮತ್ತು ಕೃಷ್ಣ, ನೀವೆಲ್ಲರೂ ನಮ್ಮ ಮತ್ತು ಕೃಷ್ಣನ ನಡುವೆ ನಡೆಯುವಂತಹ ಸಂಭಾಷಣೆ ಆಗಿರುತ್ತೆ. ಥ್ಯಾಂಕ್ ಯು.